ಹುಟ್ಟಾಕಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ 100 ಜನ ಯುವಕರಿಗೆ ಕೆಲಸ ಕೊಡುವಂಥದ್ದಾಗಿದೆ. ಭಾಳ ಸಂತೋಷ. ಇವತ್ತು ಮೈಸೂರು ಮಹಾನಗರದಲ್ಲಿ ಅದರ ಇನ್ನೊಂದು ಮುಖ್ಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವರ ಆ್ಯಕ್ಟಿವಿಟೀಸನ್ನು ಇಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಆಫೀಸ್ ಕಚೇರಿ ಇಲ್ಲಿನ ಜಿಲ್ಲೆಗಳಿಗೆ ಮತ್ತು ಈ ಊರಿನ ಜನಗಳಿಗೆ ಅನುಕೂಲ ಆಗಲಿ. ಗುಣಮಟ್ಟದ ಕಟ್ಟಡ ಭಾಳ ಮುಖ್ಯ. ಹಾಗಾಗಿ ಅವರು ಗುಣಮಟ್ಟವನ್ನು ಕಾಯ್ಕೊಂಡು ಶ್ರದ್ಧೆಯನ್ನು ಮತ್ತು ಬದ್ಧತೆಯನ್ನು ಕಾಯ್ಕೊಂಡು ಅವರು ನಂಬಿ ಬಂದಂಥ ಗ್ರಾಹಕರಿಗೆ ಅವರು ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಭರವಸೆ ನಮಗೆ ಇದೆ. ಭಗವಂತ ಅವರಿಗೆ ಆ ನಿಟ್ಟಿನಲ್ಲಿ ಶಕ್ತಿಯನ್ನು ತುಂಬಲಿ ಆಗಲಿ ಅಂತೇಳಿ, ಅವ್ರ ಕೆಲಸಗಳು ಯಶಸ್ವಿಯಾಗಿ ನಡೀಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಇಂಟೀರಿಯರ್ಸ್ ಮೈಸೂರು ಭಾಗದಲ್ಲಿ ಒಂದು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ, ಒಂದು ಟ್ರೆಡಿಷ್ನಲ್ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ. ಅಪ್ಗ್ರೇಡ್ ವರ್ಷನ್ ಆಗಿ ದುರ್ಗಶ್ರೀ ಇಂಟೀರಿಯರ್ಸ್ ಅವರು ಮೈಸೂರು ಜನತೆಗೂ ಕೊಡಬೇಕು ಅಂತ ಬೆಂಗಳೂರಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಇವಾಗ ಮೈಸೂರಲ್ಲಿ ಶುರು ಮಾಡಿದ್ದಾರೆ. ಸೊ ಇಡೀ ಅವ್ರಿಗಾಗಲಿ, ನಮ್ಮ ಜ್ಞಾನೇಂದ್ರ ಅವರಾಗಲಿ, ಯೋಗಾನಂದ ಅವರಾಗಲಿ, ಅವರ ಧರ್ಮಪತ್ನಿ ಆಗಲಿ ಹಾಗೂ ಎಲ್ಲ ಆಲ್ ಟೀಮ್, ಸ್ಟಾಫ್ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ತಾ, ಭಾಳ ಬಂದಾಗ ನಾನು ವಿಚಾರಣೆ ಮಾಡ್ತಿದ್ದೆ ಎಲ್ಲ ಸ್ಟಾಫ್ಗಳಿಗೆ. ಇಂಟೀರಿಯರು ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್ಸು, ಸೈಟ್ ಇಂಜಿನಿಯರ್ಸು ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಒಂದು ಫಾರ್ಮ್ಯಾಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಸಕ್ಸಸ್ಫುಲ್ ಆಗಲಿ, ಇನ್ನು 100 ಕಂಪ್ನಿ ಮಾಡಿ. ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಿ, ಗುಡ್ ವೈಬ್ಸ್ ಓನ್ಲಿ. ಒಂದು ಫೋಟೋ ಈ ಕಡೆ ನೋಡ್ಬಿಡಿ ಸರ್. ಪುನಿ ಬ್ರೋ ನೋಡಿ ಸರ್, ನೋಡಿ ಸರ್, ನೋಡಿ ನೋಡಿ ಮ್ಯಾಮ್ ಇಲ್ಲಿ ನೋಡಿ. ತುಂಬ ಖುಷಿ ಆಗ್ತದೆ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಇದು ಸೆಕೆಂಡ್ ಬ್ರಾಂಚ್ ಅಂತ. ಸೊ ತುಂಬಾ ಖುಷಿ ಆಗ್ತದೆ, ಯಾಕಂದರೆ ಈಗಿನ ಕಾಲದಲ್ಲಿ ಕಂಪ್ನಿ ಸ್ಟಾರ್ಟ್ ಆಗ್ತವೆ, ಹಂಗೆ ಹೋಗ್ಬಿಡ್ತವೆ. ಬಟ್ ಆದರೆ ಇವರು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಅದು ತುಂಬ ದೊಡ್ಡ ಸಕ್ಸಸ್ ಆದಮೇಲೆ ಇನ್ನೊಂದು ಕಂಪ್ನಿ ಕೂಡ ಸಿಕ್ಕಿದೆ. ಆ ದೇವರಲ್ಲಿ ಇನ್ನು ಹಲವಾರು ಕಂಪ್ನೀಸ್ ಓಪನ್ ಆಗಲಿ, ಈ 2 10 ಆಗಲಿ, 10 100 ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಬೇಕಂತಂದರೆ ಬೇರೆ ಎಲ್ಲೂ ಸಿಗದಿರೋಂಥ ಒಂದು ನಿಮಗೆ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆನ್ ಟೈಮ್ ನಿಮಗೆ ಕೊಟ್ಟಿರೋಂಥ ಒಂದು ಟೈಮಲ್ಲಿ ನಿಮ್ಮ ಸೈಟ್ ನಿಮಗೆ ಹ್ಯಾಂಡ್ ಓವರ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ರೆಗ್ಯುಲರ್ ಆಗಿ ಸೈಟ್ ವಿಸಿಟ್ ಇರುತ್ತೆ. ಆ್ಯಂಡ್ ನಿಮಗೆ ಹೇಳಿರೋಂಥ ಒಂದು ಕ್ವಾಲಿಟಿ ಆ್ಯಂಡ್ ಸ್ಟ್ರಕ್ಚರ್ನ ಅವರು ಕಂಪ್ಲೀಟ್ ಮಾಡಿ ಕೊಟ್ಟೇ ಕೊಡ್ತಾರೆ. ಈ ಒಂದು ಭರವಸೆ ನಾನು ಕೊಡ್ತೀನಿ. ಸೊ I am from Bank of Baroda, Annapurna Srinagar. Durgashri Constructions is having our account in our branch with Annapurna Srinagar and Bank of Baroda. I wish Durgashri Constructions, Ganesh sir and Ramya ma'am all the very best for the second office in Mysore. And we hope and we expect anything that they require in terms of facilities, we will be there to help, extend help. And Durgashri Constructions is having a very good name in Bangalore. Their office is close to my office itself, and we wish them all the best in the future endeavors. Thank you. ಸ್ನೇಹಿತರು ಗಣೇಶ ಹಾಗೂ ಅವರ ಧರ್ಮಪತ್ನಿ ರಮೇಶ್ ಅವರು ದುರ್ಗಶ್ರೀ ಇಂಟೀರಿಯರ್ಸ್ ಅನ್ನು ಕನ್ಸ್ಟ್ರಕ್ಷನ್ 2ನೇ ಶಾಖೆಯನ್ನು ಮೈಸೂರು ಓಪನ್ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಮೊದಲನೇದು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿ ಸಕ್ಸಸ್ ಕಂಡಿದ್ದಕ್ಕೆ ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ. ಮೈಸೂರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ನಾನು ವೆಲ್ಕಮ್ ಟು ಮೈಸೂರು. ಒಳ್ಳೆಯದಾಗಲಿ. ಇದೇ ರೀತಿ
ಬ್ರಾಂಚ್ಗೂ ಬರ್ತಾ ಇರ್ಬೇಕು ನೀವು. 100% ಕರೆದ್ರೆ ಬರ್ತಾ ಇರ್ತೀನಿ. ನೀವು ಹೇಳ್ತೀರಂತ ನೀವು. ಓ ನೋಡಿ, ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. All the best for Durgashri Construction. ಗೊತ್ತಾಯ್ತಾ ಗುಡಿ? ಸರ್ ಇಲ್ಲಿ ನೋಡಿ ಸರ್. ಇವತ್ತು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತು ಇಂಟೀರಿಯರ್ಸ್ನ ಹೊಸ ಶಾಖೆ ಮೈಸೂರಿನಲ್ಲಿ, ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ ಓಪನ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಮತ್ತು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ನ ನಂಟು ಇಲ್ಲಿಂದ ಅಲ್ಲ, ತುಂಬ ಹಿಂದೆಯಿಂದ ಶುರುವಾಗಿದ್ದು. ಒಂದು ಪ್ರಾಜೆಕ್ಟ್ನ ಒಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಅದಾಗಲಿಲ್ಲ. ಬಟ್ ಹೀಗಾಗುತ್ತೆ ಅಂತ ಮಾತು ಕೊಡ್ತಾ ಇದ್ದಾರೆ ಮೀಡಿಯಾ ಮುಂದೆ, ಆಗ್ಬೇಕಲ್ಲ. ಎನಿವೇಸ್, ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಓನರ್ ಸರ್ ಏನಿದ್ದಾರೆ ಅವ್ರನ್ನ ಮೊದಲನೇ ಸತಿ ಮೀಟ್ ಮಾಡಿದಾಗ ನಾನು ಆಕ್ಚುಲಿ ಐಶ್ವರ್ಯ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ಅವಾಗ ಬಾಯ್ಸ್ ವರ್ಸಸ್ ಗರ್ಲ್ ಶೂಟಿಂಗ್ ಮಾಡ್ತಾ ಇದ್ರು. ಮೀಟಿಂಗ್ ಅಲ್ಲಿ ಅವ್ರು ಶೂಟ್ ಇದೆ ಅಂತ ಹೋದ್ರು, ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವ್ರಿಗೆ ಅದಾದ್ಮೇಲೆ ಮೀಟಿಂಗ್ ಅನ್ನೋದು ಫೋನ್ ಮಾಡಿ ಹೇಳಿದೆ, ಇದ್ಯಾಕೋ ತುಂಬಾ ವರ್ಷಗಳಿಂದ ಪರಿಚಯ ಇದೆ ಅನ್ನೋ ತರ ಮಾತಾಡಿದ್ವಿ ನಾವು ಇವತ್ತು. ಇದನ್ನ ಹೇಳಿದ್ದೀನಿ ಸರ್ ನಾನು ಅವ್ರಿಗೆ, ತುಂಬಾ ವರ್ಷ ಪರಿಚಯ, ನನಗೂ ಅವ್ರಿಗೂ ಏನೋ ಅಂಟ ಮುಂದೆ ಫೀಲಿಂಗ್ ಬಂದ್ಬಿಡ್ತು ಒಂದೇ ಮೀಟಿಂಗ್ ಅಲ್ಲಿ ಅಂತ ಹೇಳಿದ್ದೆ ನಾನು. ಸೊ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಮನಸ್ಸಿರೋರು, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶಾಖೆಗೆ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಮನಸ್ಫೂರ್ತಿಯಿಂದ ಕೇಳ್ಕೊತಾ ಇದ್ದೀನಿ, ಒಳ್ಳೇದಾಗ್ಲಿ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ಮಗಳ ಹೆಸರಲ್ಲಿ ಮಾಡಿರುವಂತ ಈ ಒಂದು ವೆಂಚರ್ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಕೇಳ್ಕೊತೀನಿ. ಸೊ ನಾವಿವತ್ತು ಮೈಸೂರಿಗೆ ಬಂದಿದ್ದೀವಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ 2ನೇ ಶಾಖೆ ಓಪನಿಂಗ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವರ ಬೆಳವಣಿಗೆ ಮತ್ತೆ ಅವರ ಒಂದು ಹುಮ್ಮಸ್ಸು ನೋಡಿ, ಬಿಕಾಸ್ ಇಷ್ಟು ಒಂದು ಬೇಗ 2ನೇ ಬ್ರಾಂಚ್ ಓಪನ್ ಮಾಡೋ ಥರ ಆಗಿದೆ. ಇದಕ್ಕೆಲ್ಲ ಕಾರಣ ಒಂದೇ, ಅವರಲ್ಲಿರೋ ಒಂದು ಹಂಬಲ್ನೆಸ್ ಇರ್ಬೋದು, ಆ್ಯಂಡ್ ಕ್ಲೈಂಟ್ಸ್ನ ಮಾತಾಡಿಸುವಂಥ ರೀತಿ, ಆ್ಯಂಡ್ ಹಾಗೆ ನಾನು ಆಲ್ರೆಡಿ ಮುಂಚೆನೂ ಹೇಳಿದ್ದೀನಿ, ಕ್ವಾಲಿಟಿ ಮತ್ತು ಅಫೋರ್ಡಬಿಲಿಟಿ. ಯಾಕೆಂದರೆ ಎಲ್ಲರೂ ದೊಡ್ಡದಾಗಿ ತುಂಬ ಅಫೋರ್ಡಬಿಲಿಟಿ ಮಾಡೋಕ್ಕಾಗಲ್ಲ ಎಲ್ಲನೂ. ಸೊ ನಿಮ್ಮ ಬಜೆಟ್ ಏನಿದೆಯೋ ಅಷ್ಟರಲ್ಲೇ ಅವರು ನಿಮ್ಮ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ನೋಡ್ಕೊಳ್ತಾರೆ. ಹಾಗೆ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ಹೋದ ಸಲ ನಾನು ಅವ್ರ ಜೊತೆಗೆ ಪ್ರಾಜೆಕ್ಟ್ ಮಾಡಬೇಕಿತ್ತು ನಾನು ಹೇಳಿದಾಗೆ, ಸೊ ಮಿಸ್ ಆಯಿತು. ಈ ಸಲ ಮಾಡ್ತೀನಿ ಖಂಡಿತ. ಸೊ ಅವಾಗ ಸರ್ ಹೇಳಿದರು ನನಗೆ, ಒಂದು ಪ್ಯಾಕೇಜಸ್ ಥರ ಮಾಡ್ತಾ ಇದ್ದೀವಿ, ಎಲ್ರಿಗೂ ಅಫೋರ್ಡಬಲ್ ಆಗಬೇಕು, ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಜನಕ್ಕೂ ಮನೆ ಕಟ್ಸೋ ರೀತಿ ಆಗಬೇಕು ಅನ್ನೋ ಅವ್ರ ಒಂದು ವಿಷನ್ ಏನಿದೆ ಅದು ಬರಲಿ. ಆ್ಯಂಡ್ ಆಗ್ತಾ ಇದೆ ಆಲ್ರೆಡಿ. ಅದಕ್ಕೆ ಸೆಕೆಂಡ್ ಬ್ರಾಂಚ್ ಇಷ್ಟು ಬೇಗ ಓಪನ್ ಮಾಡಿದ್ದಾರೆ. ತುಂಬ ಒಳ್ಳೇದಾಗಲಿ ಸರ್. ಇದು ನ್ಯಾಷನಲ್ ಲೆವೆಲ್ಗೆ ಹೋಗಲಿ, ಇಂಡಿಯಾದಲ್ಲಿ ಹಲವಾರು ಸ್ಟೇಟ್ಸಲ್ಲಿ ಬ್ರಾಂಚಸ್ ಓಪನ್ ಆಗೋ ಹಾಗಾಗಲಿ. ಆಲ್ ದ ಬೆಸ್ಟ್ ಟು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್. ಥ್ಯಾಂಕ್ ಯು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರ ಇದು 2ನೇ ಬ್ರಾಂಚ್ಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ.